ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಪದ್ಯಭಾಗ 4 ಕನ್ನಡ ಬರ್ರಿ ನಮ್ಮ ಸಂಗಡ ಪ್ರಶ್ನೋತ್ತರಗಳು. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಎಲ್ಲೆಲ್ಲೂ ಏನೆಂದು ಉಸಿರಬೇಕು? ಎಲ್ಲೆಲ್ಲೂ ನಮ್ಮ ಕನ್ನಡವೆಂದು ಉಸಿರಬೇಕು. ಕೈಯ ತುಂಬ ಏನು ಬೇಕು? ಎಲ್ಲರಿಗೂ ಕೈಯ ತುಂಬ ಮೊದಲು ಕೆಲಸ ಬೇಕು. ನೇಸರ ಏನನ್ನು ಬಿತ್ತಬೇಕು? ಉತ್ತರ, ನೇಸರನ್ನು ಭೂಮಿಯ ತುಂಬ ಬೆಳಕನ್ನು ಬಿತ್ತಬೇಕು. 4ನೇ ಪ್ರಶ್ನೆ, ಎದೆಯ ತುಂಬ ಯಾವುದು ತುಳುಕಬೇಕು? ಎದೆಯ ತುಂಬ ಪ್ರೀತಿಯ ಬೆಳದಿಂಗಳು ತುಂಬಿ ತುಳುಕಬೇಕು. ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಇದೆ. ಇಲ್ಲಿ ನೋಡ್ಬೋದು, ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ, ಸಿರಿನಾಡನ್ನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ. ಇದೊಂದು ಪ್ಯಾರಾಗ್ರಾಫ್ ನೋಡಿ, ಕಂಠಪಾಠ ಮಾಡಬೇಕು ನೀವು ಇಲ್ಲಿಂದ ಇಲ್ಲಿ ಗಂಟ. ಸೊ ಇದಾದಮೇಲೆ, ಮೈಯ ತುಂಬ ಬಟ್ಟೆ ಬೇಕು, ನೆತ್ತಿಗೊಂದು ಆಸರ, ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ನೇಸರ. 2 ಪ್ಯಾರಾಗ್ರಾಫ್ ಕೂಡ ಕಂಠಪಾಠ ಮಾಡಿರಿ. ವ್ಯಾಕರಣ ಮಾಹಿತಿ ನೋಡೋದಾದರೆ ಸಂಧಿ ಪರಿಚಯ ಆಯಿತಾ. ನಾವು ಮಾತನಾಡುವಾಗ ಕೆಲವು ಶಬ್ದಗಳನ್ನು ಬಿಡಿ ಬಿಡಿಯಾಗಿ ಹೇಳುವುದಿಲ್ಲ ಆಯಿತಾ. ನಾವು ಮಾತನಾಡುವಾಗ ಕೆಲವು ಶಬ್ದಗಳನ್ನು ಬಿಡಿ ಬಿಡಿಯಾಗಿ ಹೇಳುವುದಿಲ್ಲ. ಹೀಗೆ ಅವನು ಪ್ಲಸ್ ಅಲ್ಲಿ ಎಂಬ 2 ಶಬ್ದಗಳನ್ನು ಕೂಡಿಸಿ ಅವನಲ್ಲಿ ಎಂದು ಹೇಳುತ್ತೇವೆ. ಅಂದರೆ ಅವುಗಳನ್ನು ಕೂಡಿಸಿಯೇ ಹೇಳುತ್ತೇವೆ. ಉದಾಹರಣೆಗೆ, ಆಡು ಪ್ಲಸ್ ಇಸು ಆಡಿಸು. ಹೀಗೆ ಮರ ಪ್ಲಸ್ ಅನ್ನು ಮರವನ್ನು, ದೇವರು ಪ್ಲಸ್ ಹೀಗೆ ದೇವರಿಗೆ, ಮಳೆ ಪ್ಲಸ್ ಕಾಲ ಮಳೆಗಾಲ ಆಯಿತಾ. ಹೀಗೆ 2 ಅಕ್ಷರಗಳ ಯಾವ ಕಾಲ ವಿಳಂಬವೂ ಇಲ್ಲದೆ ಪರಸ್ಪರ ಸೇರುವುದಕ್ಕೆ ಸಂಧಿ ಎನ್ನುವರು ಆಯಿತಾ. ಇದಿಷ್ಟು ಆದಮೇಲೆ ಪದ ಮತ್ತು ಸಂಧಿ ರೂಪ ಹೇಗೆ ಅಂತ ನೋಡೋಣ. ಅವನ ಪ್ಲಸ್ ಅಂಗಡಿ ಅವನಂಗಡಿ. ಹೀಗೆ ಕುಲ ಪ್ಲಸ್ ಅನ್ನು ಕುಲವನ್ನು, ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ. ಹೀಗೆ ಮಳೆ ಪ್ಲಸ್ ಕಾಲ ಮಳೆಗಾಲ. ಇದಾದಮೇಲೆ ಭಾಷಾಭ್ಯಾಸ ನೋಡೋದಾದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಸಂಧಿ ಎಂದರೆ ಏನು? ಒಂದು ಉದಾಹರಣೆ ಕೊಡಿ ಅಂತ ಇದೆ. ಮೊದಲನೇ ಪ್ರಶ್ನೆಗೆ ಉತ್ತರ, 2 ಅಕ್ಷರಗಳ ಯಾವ ಕಾಲ ವಿಳಂಬವೂ ಇಲ್ಲದೆ ಪರಸ್ಪರ ಸೇರುವುದಕ್ಕೆ ಸಂಧಿ ಎನ್ನುವರು. ಪದ ಪ್ಲಸ್ ಪದ ಸಂಧಿ ರೂಪ ಆಯಿತಾ. ಅವನ ಪ್ಲಸ್ ಅಂಗಡಿ ಅವನಂಗಡಿ, ಕುಲ ಪ್ಲಸ್ ಅನ್ನು ಕುಲವನ್ನು, ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ. ಹೀಗೆ ಉದಾಹರಣೆ ಕೂಡ ಕೊಟ್ಟಿದ್ದೀವಿ, ಹಾಗೆ ಇದು ಅರ್ಥ ಕೂಡ ಗೊತ್ತಾಯಿತು. ಇದಾದಮೇಲೆ 2ನೇ ಪ್ರಶ್ನೆ ನೋಡೋದಾದರೆ ಏನಿದೆ ನೋಡೋಣ ಬನ್ನಿ. ಸಂಧಿಕಾರ್ಯ ಅಲ್ವಾ. ಸಂಧಿಕಾರ್ಯ ಎಂದರೇನು? ಒಂದು ಪದ ಇನ್ನೊಂದು ಪದದೊಡನೆ ಸೇರಿದಾಗ ಪೂರ್ವ ಪದದ ಅಂತ್ಯದಲ್ಲಿ ಹಾಗೂ ಉತ್ತರ ಪದದ ಅದಿಯಲ್ಲಿ 3 ಬಗೆಯ ಕಾರ್ಯಗಳು ನಡೆಯಬಹುದು. ಅಕ್ಷರ ಒಂದು ಅಂದರೆ ಲೋಪವಾಗಬಹುದು, ಇನ್ನೊಂದು ಆಗಮಿಸಬಹುದು, ಒಂದು ಅಕ್ಷರ ಹೋಗಿ ಆದರೆ ಸ್ಥಾನದಲ್ಲಿ ಬೇರೆ ಅಕ್ಷರ ಬರಬಹುದು. ಇದನ್ನು ಸಂಧಿ ಕಾರ್ಯ ಎನ್ನುವರು ಆಯಿತಾ. ಇದಾದಮೇಲೆ 3ನೇ ಪ್ರಶ್ನೆ ನೋಡೋದಾದರೆ, ತಿನೆ ಪ್ಲಸ್ ಅನ್ನು ಇದರಲ್ಲಿ ಪೂರ್ವ ಪದ ಉತ್ತರ ಪದ ಯಾವುದು ತಿಳಿಸಿರಿ. ಇದರಲ್ಲಿ ನಡೆದ ಸಂಧಿ ಕಾರ್ಯವನ್ನು ಬರೆಯಿರಿ ಅಂತ ಇದೆ. ಪೂರ್ವ ಪದ ಪ್ಲಸ್ ಉತ್ತರ ಪದ ಸಂಧಿ ಕಾರ್ಯ. ತೆನೆ ಪ್ಲಸ್ ಅನ್ನು ತೆನೆಯನ್ನು ಆಯಿತಾ. ಹೀಗೆ ಇದಾದಮೇಲೆ ಈ ಪದಗಳನ್ನು ಬಿಡಿಸಿ ಬರೆಯಿರಿ. ಸಂಧಿ ಕಾರ್ಯ ಹೇಳಿರಿ. ಸಕ್ಕರೆ ಆಯಿತು ಕೆಟ್ಟವಳೇನು ನೋಡಿ, ಸಕ್ಕರೆ ಪ್ಲಸ್ ಆಯಿತು ಸಕ್ಕರೆ ಆಯಿತು. ಕೆಟ್ಟವಳು ಏನು ಕೆಟ್ಟವಳೇನು. ದುಃಖಿತನು ಪ್ಲಸ್ ಆದನು ದುಃಖಿತನಾದನು. ಇದಿಷ್ಟು. ಇದೊಂದಿಗೆ ಭಾಷಾಭ್ಯಾಸ ಕೂಡ ಮುಗಿದಿದೆ, ವ್ಯಾಕರಣ ಮಾಹಿತಿ ಕೂಡ ಮುಗಿದಿದೆ, ಹಾಗೆ ಪ್ರಶ್ನೋತ್ತರಗಳು ಕೂಡ. ಕನ್ನಡ ಬರ್ರಿ ನಮ್ಮ ಸಂಗಡ ಪದ್ಯ ಭಾಗದ ಪ್ರಶ್ನೋತ್ತರಗಳು ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಎಲ್ಲರೂ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕಂಟಿನ್ಯೂಷನ್ ವೀಡಿಯೋಸ್ ಕೂಡ ಅಪ್ಲೋಡ್ ಆಗಿದೆ, ಒಮ್ಮೆ ಚೆಕ್ ಮಾಡಿ ನೋಡಿ ಮಕ್ಕಳೇ. ಧನ್ಯವಾದಗಳು.